ಜುಡೋದಲ್ಲೂ ಕಲೆಕ್ಷನ್ ಚೆನ್ನಾಗಿದೆ, ನೋಡಬೇಕು. ಇನ್ ಕೇಸ್ ಇಷ್ಟ ಆದರೆ ತೊಗೋತೀವಿ, ಇಲ್ಲ ಅಂದರೆ ಇಲ್ಲ. ಗೈಸ್ ಸ್ಪೆಕ್ಟ್ ನೋಡ್ತಿದ್ದೀನಿ, ರೇಟ್ ಏನಂತ ಅವ್ರಿಗೆ ಕೇಳಿಲ್ಲ, ತಗೋಬೇಕು ಅಷ್ಟೇ. ಸ್ಕರ್ಟ್ ಎಷ್ಟು ಚೆನ್ನಾಗಿದೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂದರೆ ಡೇ ಇನ್ ಮೈ ಲೈಫ್ ಅಂತ ಮಾಡ್ತಿರೋದು. ಯಾಕೆ ನಾನು ಇಲ್ಲಿ ಸ್ಕೂಟಿ ಸ್ಟಾಪ್ ಮಾಡಿ ಮಾಡ್ತಿದ್ದೀನಿ ಅಂತಂದರೆ, ಅವಳು ಏನಂದು ಏನು ಪ್ಲ್ಯಾನ್ ಏನೂ ಇಲ್ಲ, ಹಾಗೆ ಹೋಗ್ತಿದ್ದೀವಿ ಅಂತ ಅಂದು. ಸೊ ಏನೇನು ತೊಗೊಳ್ತಿದ್ವಿ ಅಂತ ಏನೂ ಪ್ಲ್ಯಾನ್ ಇಲ್ಲ, ಬಟ್ ಒಂದು ಟಾಪ್ ತೊಗೋಬೇಕು ಅನ್ನೋದು ಪ್ಲ್ಯಾನ್ ಇತ್ತು. ರೆಡ್ ಕಲರ್, ಇವತ್ತು ಕ್ರಿಸ್ಮಸ್ ಡೇ ಹಾಗಾಗಿ. ಆ್ಯಂಡ್ ಇದಕ್ಕೆ ಇವತ್ತು ಸ್ಟಾಪ್ ಮಾಡಿಬಿಟ್ಟು ಇವತ್ತಿನ ಡೇ ಫುಲ್ ಏನೇನು ಮಾಡ್ತೀನಿ ಎಲ್ಲ ತೋರಿಸೇ ಬಿಡಬೇಕು, ಬರೀ ಶಾಪ್ ವ್ಲಾಗ್ ಆಗಬಾರ್ದು ಅಂತ ಸ್ಟಾಪ್ ಮಾಡಿದ್ದೀನಿ. ನಾನು ಇವತ್ತು ಡ್ರೆಸ್ ಏನು ಹಾಕ್ಕೊಂಡಿದ್ದೀನಿ ಅಂತಂದರೆ ಕ್ರಾಕ್ಸ್ ಆ್ಯಂಡ್ ಕಾರ್ಗೋ ಪ್ಯಾಂಟ್, ಕಾರ್ಗೋ ಪ್ಯಾಂಟ್ ಆ್ಯಂಡ್ ಒಂದು ಜಾಕೆಟ್ ಆ್ಯಂಡ್ ಒಂದು ಟಾಪ್ ಹಾಕ್ಕೊಂಡಿದ್ದೀನಿ. ಸೊ ಇವತ್ತಿನ ಔಟ್ಫಿಟ್ ಹೀಗಾಗಿದೆ. ಆ್ಯಂಡ್ ನಡೀರಿ ಹೋಗೋಣ ಬಾರೆ ಗೈಸ್. ಏನಂದರೆ ಅವಳು ನನಗೆ ಹೇಳೇ ಇಲ್ಲ, ಏನು ಜೀರೋ ಪ್ಲ್ಯಾನ್ ಅಂದು, ಅದಕ್ಕಾಗಿ ಡೇ ಇನ್ ಮೈ ಲೈಫ್ ಮಾಡಬೇಕಂತ ಪ್ಲಾಗ್ ಚಲೋ. ಸೊ ಗೈಸ್ 200 ರೂಪಾಯಿದು ಪೆಟ್ರೋಲ್ ಹಾಕ್ಸ್ಕೊಳ್ತಾ ಇದ್ದೀವಿ. ಹಾಂ, ಯಾಕಂದರೆ ಇವತ್ತು ಡೇ ಇನ್ ಮೈ ಲೈಫ್ ಮಾಡಬೇಕಲ್ಲ, ಅಟ್ಲೀಸ್ಟ್ ಒಂದು 200 ಪೆಟ್ರೋಲ್ ಇರಲಿ. ಅಷ್ಟೆಲ್ಲ ಏನು ಸುತ್ತಾಡಲ್ಲ, ಬಟ್ ಹಾಕ್ಸ್ಕೋಬೇಕು ಪೆಟ್ರೋಲ್. ಆ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀವಿ 200 ರುಪೀಸ್ಗೆ. ಎಷ್ಟು ಲೀಟ್ರಿಗೆ ಬರ್ಬೋದು ಕಮೆಂಟ್ ಮಾಡಿ 200 ರುಪೀಸ್ಗೆ. ನಡಿ ಎಲ್ಲಿ ಹೋಗಿ, ನಾವು ಇವಾಗ 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ವಲ್ಲ, ಇವಳು ಅಂತಿದ್ಲು ಹುಬ್ಳಿಗೆ ಹೋಗೋಣ ಅಂತ. ನಾನು ಅಂದೆ, ನಾನು ಸ್ಕೂಟಿ ತೊಗೊಂಡು ಹೋಗೋದು ನಮ್ಮ ಮನೆಯಲ್ಲಿ ಗೊತ್ತಿಲ್ಲ ಹುಬ್ಳಿ ತನಕ. ಸೊ ನಮ್ಮ ನನಗೆ ಗೊತ್ತಾದರೆ ಬೈತಾರೆ ಅಂತ ಹೇಳಿದೆ. ಆ್ಯಂಡ್ ಫಸ್ಟ್ ಟೈಮ್ ಅಲ್ಲ, ಅವಳು ಸ್ವಲ್ಪ ಡ್ರೈವ್ ಮಾಡ್ತಾಳೆ, ನಾನು ಸ್ವಲ್ಪ ಡ್ರೈವ್ ಮಾಡ್ತೀವಿ. ಹುಷಾರಿಂದ ಹೋಗ್ಬೇಕು ಅನ್ನೋದು ಪ್ಲ್ಯಾನು. ಯಾಕಂದರೆ ಸ್ಕೂಟಿಯೆಲ್ಲ ಆದರೆ ಸ್ವಲ್ಪ ಕಂಫರ್ಟಬಲ್ ಇರುತ್ತೆ ಸುತ್ತಾಡೋಕ್ಕೆಲ್ಲ. ಇವಾಗ ಬಸ್ಸಲ್ಲಿ ಹೋದರೆ ನಿದ್ರಿಸ್ಕೊಂಡು ಅಲ್ಲೆಲ್ಲ ಅಡ್ಡಾಡ್ಕೋಗ್ತಾ ಹೋಗಲ್ಲ. ಹಾಗಾಗಿ ಸ್ಕೂಟಿ ತೊಗೊಂಡು ಹೋಗ್ತಿದ್ದೀನಿ. ನಮ್ಮ ಅಣ್ಣಂದ್ರು ನೋಡಿದರೆ, ನಮ್ಮ ಅಣ್ಣಂದ್ರುಗಳಿಗೆ ನಾನು ಇಲ್ಲೇ ಸಾರಿ ಕೇಳ್ತೀನಿ, ಯಾಕಂದರೆ ಅವ್ರು ನೋಡಿದರೆ ಬ್ಲಾಗು. ಆ್ಯಂಡ್ ಚಲೋ, ಇವಾಗ ನಾವು ಹುಬ್ಳಿಗೆ ಹೋಗ್ತಿರೋದು. ಅಲ್ಲಿ ಹುಬ್ಳಿಯಲ್ಲಿ ಏನು ತೊಗೋತೀವಿ, ಯಾವ ಶಾಪ್ಗೆ ಹೋಗ್ತೀವಿ ಏನು ಗೊತ್ತಿಲ್ಲ. ಐ ಥಿಂಕ್ ನನ್ನ ಪ್ರಕಾರ ನಾವು ಜುಡೋಕ್ಕೆ ಹೋಗ್ತೀವಿ ಅನಿಸ್ತಿದೆ ಅಷ್ಟೇ. ಚಲೋ. ಸೊ ಗೈಸ್, ಅಪೋಲೋದಲ್ಲಿ 1-2 ಮಾಸ್ಕ್ ತೊಗೋತಿದ್ದೀವಿ, ಯಾಕಂದರೆ ಬಿಸಿಲು ಡಸ್ಟ್ ಇದೆ. ಹಾಗಾಗಿ ಎಷ್ಟು ಎಷ್ಟಂತ ಫೋನ್ಪೇ ಮಾಡಬೇಕು. 32 ರುಪೀಸ್ ಫೋನ್ಪೇ ಮಾಡಿ. ನಾನು ಯಾವ ಥರ ರೆಡಿ ಹೇಗಿದ್ದೀನಲ್ಲ ಹುಬ್ಳಿಗೆ ಹೋಗೋದಕ್ಕೆ. ಆ್ಯಂಡ್ ಏನಂದರೆ ಅವಳು ಹೆಲ್ಮೆಟ್ ಹಾಕಿದ್ದಾಳೆ, ಸೊ ಹಾಗಾಗಿ ನನಗೆ ಬಿಸಿಲು ಗಾಳಿ ಜಾಸ್ತಿ ಅನಿಸುತ್ತೆ ಅಂತ ನಾನು ಈ ಥರ ಪ್ಯಾಕ್ ಆಗಿದ್ದೀನಿ. ಯಾರು ನಮ್ಮ ಹುಬ್ಳಿ ಜನ ಬ್ಲಾಗ್ ನೋಡ್ತಿದ್ದೀರಲ್ಲ, ಧಾರವಾಡ ಹುಬ್ಳಿ ಅಂತ, ಅವರು ಪ್ಲೀಸ್ ಕಮೆಂಟ್ ಮಾಡಿ ಹಾಯ್ ಅಂತ. ಐ ಆಮ್ ಫ್ರಮ್ ಹುಬ್ಳಿ, ಐ ಆಮ್ ಫ್ರಮ್ ಧಾರವಾಡ ಅಂತ ಕಮೆಂಟ್ ಮಾಡಬೇಕು ಪ್ಲೀಸ್. ಫೈನಲಿ ಹುಬ್ಳಿಗೆ ರೀಚ್ ಮಾಡಿದ್ದು ನಮ್ಮ ಮಹಾರಾಣಿ. ಆ್ಯಂಡ್ ಉಡ್ಕಲ್ಕೆರೆ ಹೋದ್ರು. ಸೊ ಇವಾಗ ಹುಬ್ಳಿಗೆ ರೀಚ್ ಆಗಿದ್ದೀವಿ. ಅವಳು ಅಂತಿದ್ರು ಜುಡೋಕ್ಕೆ ಹೋಗೋಣ, ಒಂದು ರೆಡ್ ಕಲರ್ ಟಾಪ್ ತೊಗೊಂಡಿದ್ದೆ, ಹೋಗೋಣ ನಡೀರಿಪ್ಪ, ಆಗುತ್ತೆ ಏನಾಗುತ್ತೆ ನೋಡಬೇಕು. ಅಂದರೆ ಫೈನಲಿ ರೀಚ್ ಆದ್ವಿ ಹುಬ್ಳಿ. ಈಗ ಬಜಾರಿಗೆ ಬಂದಿದ್ದೀವಿ. ಇಲ್ಲಿಂದ ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ತುಂಬ ರಶ್ ಇದೆ, ಒಂದು ಕಡೆ ಸ್ಕೂಟಿ ಹಾಕ್ಬಿಟ್ಟು ಹೋಗ್ಬೋದು. ಅಲ್ಲಿ ಎಷ್ಟೊಂದು ಟ್ರಾಫಿಕ್ ಇತ್ತಂದರೆ ಯಪ್ಪ ಬೇಡ. ಸ್ವಲ್ಪ ಈ ಬಜಾರಲ್ಲಿ ನೋಡಿಕೊಂಡು ಆಮೇಲೆ ಜುಡಿಯೋದಲ್ಲಿ ನೋಡ್ಕೋಬೇಕು ಅನ್ನೋ ಪ್ಲ್ಯಾನ್ ಇದೆ. ಹಾಗಾಗಿ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ನೋಡ್ಬೋದು. ಫುಲ್ ರಶ್ ಐತಿ ಇಲ್ಲಿ ಕೂಡ. ಸೊ ನಾನು ಎಲ್ಲಿ ಬಂದಿದ್ದೀನಿ ಅಂತ ಈ ಪ್ಲೇಸ್ ನೋಡಿದ್ರೆ ಯಾರಿಗಾದ್ರೂ ಗೊತ್ತಾದರೆ ಕಮೆಂಟ್ ಮಾಡಿ. ಯಾರು ಹುಬ್ಳಿ ಪೀಪಲ್ಸ್ ಆ್ಯಂಡ್ ಧಾರವಾಡ ಪೀಪಲ್ಸ್ ನೋಡ್ತಿದ್ರೆ ಯಾವ ಪ್ಲೇಸಿಗೆ ಬಂದಿದ್ದೀನಿ, ಯಾವುದಿದು ಬಜಾರ್ ಅಂತ ಕಮೆಂಟ್ ಮಾಡಿ. ಆಲ್ರೆಡಿ ನಾನು ಇಲ್ಲಿ ಸತಿ ಬಂದಿದ್ದೀನಿ, ಬ್ಲಾಗು ಮಾಡಾಕಿದ್ದೀನಿ. ಆ್ಯಂಡ್ ಅವಳು ಇಲ್ಲೇ ತೊಗೊಂಡು ಅಂದು, ಆಯಿತು ನಡಿ ಅಂದಿದ್ದೀನಿ. ಚೆನ್ನಾಗಿ ಅನ್ಸಿದ್ರೆ ತೊಗೊಳ್ಳೋದು, ಇಲ್ಲಾಂದರೆ ಅಲ್ಲಿಗೆ ಹೋಗೋದು, ಜುಡಿಯೋಗೆ ಹೋಗಿ ಒಂದು ಟಾಪ್ ತೊಗೊಂಡ್ಬಂದ್ಬಿಡೋದು. ಆ್ಯಕ್ಚುಲಿ ಇದನ್ನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದೆ, ಶಾರ್ಟ್ ಇದೆ. ಬಟ್ ನಾನು ತೊಗೊಳಿಕ್ಕೆ ಬಂದಿರೋದು ಬೇರೆ ಥರ ಜಾಕೆಟು, ಅದಿಲ್ಲ. ಬಟ್ ನೋಡ್ತೀನಿ ಏನಾದರೂ ಅಂತ. ಬಟ್ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಜಾಕೆಟ್ಸ್ಗಳೇ ಇರೋದು. ಗೈಸ್ ಏನಂದರೆ, ಇವಾಗ ಜಾಕೆಟ್ ನೋಡೋಕೆ ಹೋಗಿದ್ವಲ್ಲ, ತೋರಿಸಿದ್ನಲ್ಲ, ತುಂಬ ಕಲರ್ಸ್ ಎಲ್ಲ ಆ ಥರ ಎಲ್ಲ ನಾನು ಹಾಕೋದೇ ಇಲ್ಲ. ಸೊ ನಂಗೆ ಇಷ್ಟನೇ ಆಗಲಿಲ್ಲ. ಅವ್ರು ಎಷ್ಟೊಂದು ತೆಗೆದ್ರು ಅನ್ನೋದಕ್ಕೆ ಒಂದು ತೆಗೆದ್ರು. ಅಂದರೆ ಹೋಗ್ಬೇಕಾದ್ರೆ ಒಂದು ಜಾಕೆಟ್ ಅಂಗಡಿ ಸಿಕ್ಕಿತ್ತಲ್ಲ, ನೋಡಬೇಕಂತ ತೊಗೊಳ್ಳೇಬೇಕಂತ ಹೋದ್ವಿ.
ಬಟ್ ಚೆನ್ನಾಗಿಲ್ಲ, ನಾನು ಯೂಸ್ ಮಾಡಲಿಲ್ಲ. ಇವಳು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದ್ದಲ್ಲ, ಯಾರಿಗೆ ಗೊತ್ತು ದೇವ್ರೆ. ನಾನಂತರೂ ಇನ್ನು ಅರ್ಧ ಹಾದಿಗೆ ಬಿಟ್ಟು ಹೋಗ್ತೀನಿ ಅಷ್ಟೇ. ಇನ್ನು 20 ರೂಪೀಸ್ ಅಂದರು, ದೊಡ್ಡದಿದೆ, ಚೆನ್ನಾಗಿದೆ. ತಿನ್ಕೊಂಡು ಹೋಗ್ತಾ ಇರೋದು ಮಾರ್ಕೆಟಲ್ಲಿ. ಆ್ಯಕ್ಚುಲಿ ನಾವಿಬ್ಬರು ತೊಗೊಂಡ್ಬಿಟ್ಟು ಇದನ್ನೆಲ್ಲ ತಿನ್ನೋದು ತೊಗೊಳ್ತಾ ಇದ್ದೀವಿ. ಆ್ಯಕ್ಚುಲಿ ಏನಂದರೆ ಗೈಸ್, ನಾವು ಡ್ರೆಸ್ ಗೀಸ್ ಎಲ್ಲ ತೊಗೋಕ್ಕೆ ಬಂದಿಲ್ಲ ಅನ್ಸುತ್ತೆ. ಈ ಥರ ತಿನ್ನೋದಂತಂದರೆ ಹುಳಿನೇ ತೊಗೋಗ್ತೀವಿ. ಆಮೇಲೆ ಬೆಟ್ಟದ ನೆಲ್ಲಿಕಾಯಿ. ಇಲ್ಲೊಂದು ಬಟ್ಟೆ ಅಂಗಡಿಗೆ ಬಂದಿದ್ದೀನಿ. ಐ ಥಿಂಕ್ ಇಲ್ಲೆಲ್ಲ ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ವೆಸ್ಟರ್ನ್ಸ್ ಎಲ್ಲ ಡ್ರೆಸ್ಸಸ್ ಎಲ್ಲ ಇದೆ ಇಲ್ಲಿ. ನೋಡಬೇಕು, ಯಾವ ಚೆನ್ನಾಗಿ ಅನಿಸಿದ್ರೆ ತಗೊಳ್ಳೋಣ. ಜಾಕೆಟ್ಸು ಇದೆ ಗೈಸ್, ನೋಡೋಣ. ಸೆಲೆಕ್ಟ್ ಮಾಡಿ ಆಲ್ಮೋಸ್ಟ್ ಚಿಕ್ಕದಾದರೂ ಚೆನ್ನಾಗಿದೆ ಇದು. ಸೊ ಜಾಕೆಟ್ ನೋಡ್ತಿದ್ದೀನಿ, ಯಾವ ಚೆನ್ನಾಗಿ ಅನಿಸುತ್ತೆ ತಗೋಬೇಕು ಅಷ್ಟೇ. ಸೊ ಗೈಸ್ ಹೋಗ್ಬೇಕು ಇವಾಗ. ಜಾಕೆಟ್ ಚೆನ್ನಾಗಿತ್ತು, ಬಟ್ ಪ್ರೈಸ್ ನಮಗೆ ಜಾಸ್ತಿ ಅನಿಸ್ತು. ಆ್ಯಂಡ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ನಡೀರಿ ಹೋಗೋಣ, ಮತ್ತೆ ಬಂದರೆ ಆಯಿತು. ಇವತ್ತು ಕ್ರಿಸ್ಮಸ್ ಡೇ ಅಲ್ಲ, ಎಲ್ಲಿ ಅಷ್ಟೊಂದು ಡೆಕೋರೇಷನ್ ಮಾಡಿಲ್ಲ ಯಾವ ಅಂಗಡಿ ಅಲ್ವಾ. ತುಂಬ ದೂರ ನಡ್ಕೊಂಡು ಬಂದ್ವಿ ನಾವು. ಹೋಗೋಣ ನಡೀರಿ. ಮತ್ತೆ ನ್ಯೂ ಮಾಲ್ ಹತ್ರ ಬಂದಿದ್ದೀವಿ. ಆ ಶಾಪಲ್ಲಿ ಚೆನ್ನಾಗಿತ್ತು, ಬಟ್ ಜಾಕೆಟ್ ಎಲ್ಲ ತುಂಬ ಕಾಸ್ಟ್ಲಿ. ನಮ್ಗೆ ಆಗಲಿಲ್ಲ ಅದೆಲ್ಲ ತೊಗೊಳಿಕ್ಕೆ, ಅದಕ್ಕೆ ನಡೀರಿ. ಸೊ ಗೈಸ್ ಮತ್ತೆ ನ್ಯೂ ಮಾಲಿಗೆ ಬಂದಿದ್ದೀವಿ. ಯಾಕಂದರೆ ಅಲ್ಲಿ ಚೆನ್ನಾಗಿ ಅನಿಸಿಲ್ಲ, ಎಲ್ಲಾದರೂ ಪ್ಯಾಂಟ್ ತೊಗೊಂಡು ಹೋಗ್ಬೇಕಂತ. ಫುಲ್ ಯಾಕೋ ರಶ್ ಇದೆ ಇವತ್ತು. ಮಾಲೆಲ್ಲ ಅಷ್ಟೊಂದು ರಶ್ ಏನಿಲ್ಲ, ಬಟ್ ಫುಲ್ ರಶ್. ಆ್ಯಕ್ಚುಲಿ ಮಾಲಲ್ಲಿ ಮಾತ್ರ ರಶ್ ಇಲ್ಲ, ಎಲ್ಲ ಕಡೆ ಅಲ್ಲೆಲ್ಲ ಹೊರಗಡೆ ಫುಲ್ ರಶ್ ಇತ್ತು. ಆ್ಯಂಡ್ ನಮ್ಗೆ ಚೆನ್ನಾಗೂ ಅನಿಸ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನೋಡಬೇಕು ಯಾವ ಚೆನ್ನಾಗಿ ಅನಿಸುತ್ತೆ, ಏನು ತೊಗೊಳ್ಳೋಣ ಅಂತ ಅಂತಿದ್ದೀನಿ. ಚೆನ್ನಾಗಿ ಅನಿಸಿದೆ ತೊಗೊಂಡು. ಅಟ್ಲೀಸ್ಟ್ ಮಾಲೆಲ್ಲಾದರೂ ಕ್ರಿಸ್ಮಸ್ ಡೇ ಇದು ಏನು ಸೆಲೆಬ್ರೇಷನ್ ಮಾಡೇ ಇಲ್ಲಪ್ಪ. ನೋಡೋಣ, ಜುಡಿಯೋಕ್ಕೆ ಹೋಗೋದು, ಜುಡಿಯೋದಲ್ಲೇ ತೊಗೊಳ್ತೀನಿ. ಜುಡಿಯೋದಲ್ಲಿ ಬಂದಾಯಿತು. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಟ್ರೆಂಡ್ಸಲ್ಲಿ ಏನೋ 350 ತೊಗೊಂಡ್ರೆ 7000 ರೂಪೀಸ್ ಸೆಲ್ ತೊಗೊಂಡ್ರೆ 4000 3000 ಲೆಸ್ ಅನ್ನೋದು ಹಿಂಗಿದೆ. ನೋಡೋಣ, ಜುಡಿಯೋದಲ್ಲೂ ಕಲೆಕ್ಷನ್ ಚೆನ್ನಾಗಿದೆ, ನೋಡಬೇಕು. ಇನ್ ಕೇಸ್ ಇಷ್ಟ ಆದರೆ ತೊಗೋತೀವಿ, ಇಲ್ಲ ಅಂದರೆ ಇಲ್ಲ. ಗಾಯ್ಸ್ 2 ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ 99 ರುಪೀಸಿಗೆ. ಒಂದೊಂದಕ್ಕೆ 99 ರುಪೀಸು. ಫುಲ್ ಹಸು ಆಗ್ತಿದೆ ನನಗೆ, ಟಯರ್ಡ್ ಅನಿಸ್ತಿದೆ. ಜುಡಿಯೋದಲ್ಲಿ 2 ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ, ಇನ್ನು ಹೋಗ್ಬೇಕಷ್ಟೇ. ನಡೀರಿ, ಇದೊಂದು ಬಿಲ್ ಮಾಡಿಸ್ಕೊಂಡು ಸಿಗ್ತೀನಿ, ಊಟ ಮಾಡಬೇಕು. ಗೈಸ್ ಸ್ಪೆಕ್ಟ್ ನೋಡ್ತಿದ್ದೀನಿ, ರೇಟ್ ಏನಂತ ಅವ್ರಿಗೆ ಕೇಳಿಲ್ಲ. ಆ್ಯಂಡ್ ಊಟ ಮಾಡೋಕ್ಕೆ ಹೋಗ್ಬೇಕು ಅನ್ಕೋತೀನಿ, ಮತ್ತೆ ಏನಾದರೂ ನೋಡ್ಕೊಂಡು ಬಂದು ಹೇಳ್ತೀನಿ. ಒಂದು ಸ್ಪೆಕ್ಟ್ ತೊಗೋಬೇಕಾಗಿದೆ ಆ್ಯಕ್ಚುಲಿ ನನಗೆ. ಸ್ಕೂಟಿ ಮೇಲೆ ಹೋಗಬೇಕಾದ್ರೆ ಡಸ್ಟ್ ಎಲ್ಲ ಬರ್ತಿದೆ. ನೋಡೋಣ, ಒಂದು ಪರ್ಚೇಸ್ ಮಾಡಿ ತೊಗೊಳ್ಳೋಣ. ಗೈಸ್ ಹೊಸು ಆಗ್ತಿತ್ತಲ್ಲ, ಸೊ ಮಾಲ್ ಮುಂದೆನೇ ಒಂದು ಮಸಾಲೆ ದೋಸೆ ಆರ್ಡ್ರ್ ಮಾಡ್ಕೊಂಡಿದ್ದೀವಿ 2. ಅಲ್ಲಿ ಮಾಡ್ತಿದ್ದಾರೆ ಇವಾಗ. ಸೊ ಗೈಸ್ ಅಲ್ಲಿ ಸ್ವಲ್ಪ ಅನ್ನ ಸಾಂಬಾರು ತಿಂದ್ವಿ. ಇವಾಗ ಹೋಗ್ತಾ ಇದ್ವಿ, ಸ್ಕೂಟಿ ಎಲ್ಲ ಹಾಕಿದ್ವಿ, ಸುತ್ತಾಕೊಂಡು ಬಂದಿದ್ವಿ. ನನಗೆ ತುಂಬಾ ಟಯರ್ಡ್ ಆಗ್ತಿದೆ, ಹೋಗ್ಬೇಕಪ್ಪ ನಡೀರಿ. ಸೊ ಗೈಸ್ ನನಗೆ ತುಂಬ ಟಯರ್ಡ್ ಆಗ್ತಿದೆ, ಸುತ್ತಾಕೊಂಡು ಹೋಗ್ತಾ ಇದ್ದೀವಿ. ಅನ್ನ ಸಾಂಬಾರು ತಿಂದ್ವಿ, ಇವಾಗ ಏನಿಲ್ಲ, ಹೋಗ್ಬೇಕಷ್ಟೇ. ಆ್ಯಂಡ್ ಪರ್ಚೇಸ್ ಏನು ಮಾಡ್ತೀವಿ, ಏನಾಗುತ್ತೋ ದೇವರೇ ಬಲ್ಲ. ನೋಡೋಣ, ನಾವು ದೊಡ್ಡದಾಗಿ ಶಾಪ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಐ ಥಿಂಕ್ ನಮ್ಮದು ಕ್ರಿಸ್ಮಸ್ ಇಲ್ಲೇ ಮುಗಿಯುತ್ತೆ, ತುಂಬ ಟೈಮ್ ಆಗಿದೆ. ನಡೀರಿ ಚಲೋ. ಗೈಸ್ ನಾನು ಟ್ರೆಂಡ್ಸಿಗೆ ಬಂದಿದ್ದೀನಿ, ಯಾಕಂದರೆ ಆಫರ್ ಬೇರೆ ಇತ್ತು. ಹುಬ್ಳಿ ಬಿಟ್ಕೊಂಡು ಇವಾಗ ಧಾರವಾಡಕ್ಕೆ ಬಂದ್ವಿ. ಹೋಗ್ತಾ ಇದೆ ತೊಗೋಬೇಕಂತ ನೋಡೋಣ, ಆಫರ್ ಇದ್ದು ಏನಾದರೂ ತೊಗೋಬಹುದು. ತೊಗೊಳ್ಳೋಣ ಚಲೋ. ಗೈಸ್ ಡ್ರೆಸ್ ತೊಗೊಂಡಾಗಿದೆ, ಆಫರಲ್ಲಿ ನೋಡಿ ತೊಗೊಂಡಾಯಿತು. ಬಟ್ ಕನ್ಫ್ಯೂಷನಲ್ಲಿದ್ದೀನಿ ನಾನು, ಏನು ಮಾಡಬೇಕು ಅಂತ. ಯಾಕಂದರೆ 3000 ಅಷ್ಟು ಆಫರ್ ತೊಗೊಂಡ್ರೆ 3000 ಲೆಸ್ ಆಗುತ್ತೆ.
ಇಲ್ಲ ಅಂದರೆ ಒಂದೆರಡು ತೊಗೊಂಡ್ರೆ ನೋ ಆಫರ್ ಅನ್ನೋಂಗಿದೆ. ಬಟ್ ಕಲೆಕ್ಷನ್ಸ್ ಎಲ್ಲ ಖಾಲಿ ಆಗಿದೆ ಆಲ್ಮೋಸ್ಟು. ನಾವು ಏನು ಮಾಡಬೇಕು, ಇಬ್ಬರು ಅವಳೊಂದು 1500 ನಾವೊಂದು 1500 ತೊಗೋಬೇಕು. ಹಂಗಲ್ಲ, ಅವ್ಳು 3000 ನಾನು 3000 ತೊಗೊಂಡ್ರೆ ನಮ್ಗೆ 3000 ಲೆಸ್ ಆಗೋದು. ಅದಕ್ಕೆ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಇಲ್ಲಿ ಗರ್ಲ್ಸಲ್ಲಿ ಒಂದಿಷ್ಟು ಐಟಮ್ಸ್ ಎಲ್ಲ ಖಾಲಿ ಆಗಿದೆ. ನನಗೆ ಇವು ಇಷ್ಟ ಆಗಿದೆ, ತೋರಿಸ್ತೀನಿ ಸರಿ. ಇವೆಲ್ಲ ಇಷ್ಟ ಆಗಿದೆ, ಬಟ್ ಇವು ಸೆಟ್ ಇದೆ, ಆದರೆ ರೇಟ್ ಜಾಸ್ತಿ. ಎಷ್ಟಂದರೆ 900 ಅಂತ, 1 ರೂಪೀಸ್ ಕಮ್ಮಿ 1000 ರೂಪೀಸು. ಬಟ್ ಇದರಲ್ಲಿ ಆಫರ್ ಇಟ್ಟಿಲ್ಲ ಅವರು. ಆಫರ್ ಈಸ್ ನಾಟ್ ಅಪ್ಲಿಕೇಬಲ್ ಅಂತ ಬರೆದೇ ಬಿಟ್ಟವ್ರೆ. ಚೆನ್ನಾಗಿರೋ ಡ್ರೆಸ್ಸಿಗೆ ಆಫರ್ ಇಟ್ಟಿಲ್ಲ, ಅದರ್ವೈಸ್ ಸೇಲ್ ಆಗದೆ ಇರೋ ಡ್ರೆಸ್ಸಿಗೆಲ್ಲ ಆಫರ್ ಇಟ್ಟಾರೆ ಅಂತ ಅನಿಸ್ತಿದೆ ನನಗೆ. ತೊಗೊಂಡ್ಬಿಟ್ಟು ಸಿಗ್ತೀವಿ ಚಲೋ. ಸೊ ಗೈಸ್, ಫೈನಲಿ ಶಾಪ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. 7:30 ಆಗಿದೆ. ಆ್ಯಂಡ್ ಇನ್ನೊಂದೇನೆಂದರೆ ನನ್ನ ಜಾಕೆಟ್ ಮಿಸ್ ಆಗಿದೆ ಇಲ್ಲಿ. ಆ್ಯಂಡ್ ಏನು ತುಂಬ ರಶ್ ಇತ್ತಲ್ಲ, ಅದಕ್ಕೆ ನಾಳೆ ಕ್ಯಾಮ್ರಾ ತೆಗೆದು ನೋಡಿ ಹೇಳ್ತೀವಿ, ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೋಗೋಣ ನಡೀರಿ. ಅಂದರೆ ಸ್ವಲ್ಪ ಸಿಟ್ಟು ಬಂತು ನನಗೆ, ಯಾರು ತೊಗೊಂಡು ಹೋಗಿದ್ದಾರೆ ಅಂತ. ಜಸ್ಟ್ ಒಂದು ಸ್ವಲ್ಪ ಟ್ರಯಲ್ ಮಾಡೋಷ್ಟರಲ್ಲೇ ಜಾಕೆಟ್ ಮಿಸ್ಸಿಂಗು. ನಾನು ಅದನ್ನ ಸ್ಟೈಲ್ ಯೂನಿಯನಲ್ಲಿ 1000 ರೂಪೀಸ್ ಕೊಟ್ಟು ತೊಗೊಂಡಿದ್ದೀನಿ. ಬೇಜಾರಾಗ್ತಿದೆ ನನಗೆ. ಪರವಾಗಿಲ್ಲ, ಬನ್ನಿ ಹೋಗೋಣ. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬರ್ ಇಲ್ಲದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತೀರಾ. ಆ್ಯಂಡ್ ಬಾಯ್.